ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಗುರುವಾರ, ನಮಗೆ ಧನುರ್ಮಾಸದ ಗುರುವಾರ ತುಂಬಾ ಅದ್ಭುತವಾದಂಥ ಪಂಚಮಿ ತಿಥಿ ಬಂದಿದೆ. ಪಂಚಮಿ ಅಂದಾಗ ಸಾಕಷ್ಟು ಜನಕ್ಕೆ ಅದರ ಬಗ್ಗೆ ಗೊತ್ತಿಲ್ಲ. ವಾರಾಹಿ ದೇವಿಗೆ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ, ಅದ್ಭುತವಾದ ಹಾಗೂ ಪ್ರಕೃತಿಯಲ್ಲಿ ತುಂಬ ಶಕ್ತಿ ಇರುವಂಥ, ಅಗಾಧವಾದ ಶಕ್ತಿ ಹೊಂದಿರುವಂಥ ದಿನ ಅಂತಲೇ ಹೇಳಬಹುದು. ವಾರಾಹಿ ದೇವಿ ನಿಂತ ಜಾಗದಲ್ಲೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಮಹಾತಾಯಿ. ಯಾವುದೇ ರೀತಿಯ ನಿಮ್ಮ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಹಾಗೂ ಜಮೀನಿಗೆ ಸಂಬಂಧಪಟ್ಟಂಥದ್ದು, ಪ್ರಾಪರ್ಟಿಗಳಿಗೆ ಯಾವುದೇ ರೀತಿಯಾದಂಥ ತಂಟೆ ತಕರಾರು ಇದ್ದಾಗ ಅವುಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇರುವಂಥ ಮಹಾಶಕ್ತಿ ಇರುವಂಥ ದಿನ ಅಂತಲೇ ಹೇಳಬಹುದು. ಅದು ಗುರುವಾರ ಬೇರೆ. ನಾವು ಗುರುರಾಯರನ್ನು ಪೂಜಿಸುವಂಥ, ಸಾಯಿನಾಥರನ್ನು ಪೂಜಿಸುವಂಥ ಹಾಗೂ ಶ್ರೀ ಮಹಾಲಕ್ಷ್ಮಿಯನ್ನು ಅದ್ಭುತವಾಗಿ ಗುರುವಾರದ ದಿನ ಪೂಜಿಸ್ತೀವಿ. ಈ ರೀತಿ ಶಕ್ತಿ ಹೊಂದಿರುವಂಥ ದಿನ ಬೆಳಗ್ಗೆ ನೀವು ಎದ್ದ ಕೂಡಲೇ ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ಏಕೆಂದರೆ ನಾವು ದೊಡ್ಡ ದೊಡ್ಡ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ಪರಿಹಾರ ಸಿಗುತ್ತೆ ಅನ್ನುವಂಥ ಎಷ್ಟೋ ಜನ ಮನಸ್ಥಿತಿಯಲ್ಲಿ ಇರ್ತಾರೆ. ಆ ಥರ ಇಲ್ಲ. ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಒಂದೇ ಒಂದು ಚಿಕ್ಕ ಪರಿಹಾರದಲ್ಲಿ ನಮಗೆ ರಿಸಲ್ಟನ್ನು ಕೊಡುತ್ತೆ. ನಾವು ಈ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು? ಬೆಳಗ್ಗೆ ಎದ್ದ ಕೂಡಲೇ ನಾವು ಸಡನ್ನಾಗಿ ಬಾಗಿಲನ್ನು ತೆಗೆದು ಬಿಡ್ತೀವಿ. ನಮ್ಮ ಮನೆಯ ಮೇನ್ ಡೋರ್ ಅಂದರೆ ಸಿಂಹದ್ವಾರ ಅಂತ ಹೇಳ್ತೀವಲ್ವ, ಪ್ರತಿಯೊಂದು ಅಷ್ಟೇ. ನಾವು ಪೂಜೆ ಮಾಡಬೇಕಾದ್ರೂ ನಮ್ಮ ಶಾಸ್ತ್ರಗಳ ಪ್ರಕಾರ ಹೊಸ್ತಿಲು, ಮೇನ್ ಎಂಟ್ರೆನ್ಸ್, ಸಿಂಹದ್ವಾರ ಇದು ಎಲ್ಲವೂ ತುಂಬ ಮುಖ್ಯವಾಗಿರುತ್ತೆ. ಕೆಲವೊಬ್ಬರು ಇದನ್ನು ಎಷ್ಟು ನಂಬ್ತಾರೋ ಬಿಡ್ತಾರೋ, ಆದರೆ ಇದನ್ನು ನಾವು ಎಷ್ಟು ವಿಶೇಷವಾಗಿ ಪೂಜೆಯನ್ನು ಮಾಡಿ, ಅರಿಶಿನ ಕುಂಕುಮ ಪ್ರತಿ ಶುಕ್ರವಾರ, ಗುರುವಾರ ಹಾಗೂ ವಿಶೇಷ ದಿನಗಳಲ್ಲೂ ಪ್ರತಿನಿತ್ಯ ಮಾಡುವಂಥವರು ಕೂಡ ಇರ್ತಾರೆ. ಪ್ರತಿನಿತ್ಯ ಆಗದೇ ಇದ್ದರೂ ಕೂಡ ನಾವು ವಾರದಲ್ಲಿ ಈ ರೀತಿ ಒಂದೆರಡು ದಿನನಾದರೂ ಹೊಸ್ತಿಲಿನ ಪೂಜೆ ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ಹೊಸ್ತಿಲ ಹತ್ರ ಬಂದು ನೋಡ್ತಾಳೆ. ಅಂತಹ ಹೊಸ್ತಿಲ ಹತ್ರ ಎದ್ದ ಕೂಡಲೇ ಈ ಸಣ್ಣ ಕೆಲಸವನ್ನು ಮಾಡ್ಕೊಳ್ಳಿ. ನಮ್ಮ ಮನೆ ಒಳಗಡೆ ಒಳ್ಳೆಯದು ಬರಬೇಕಂದ್ರೂ ಕಾದು ಅಲ್ಲೇ ಕೂತಿರುತ್ತೆ, ಕೆಟ್ಟದ್ದು ಬರಬೇಕಂದ್ರೂ ಕೂಡ ಕಾದುಕೊಂಡು ಅಲ್ಲೇ ಇರುತ್ತೆ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ. ಅದಕ್ಕೋಸ್ಕರ ನಾವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ಯಥೇಚ್ಛವಾಗಿ ಸಿರಿ ಸಂಪತ್ತು ಅನ್ನುವಂಥದ್ದು ಹುಡುಕೊಂಡು ನಮ್ಮ ಮನೆಗೆ ಬರುವಂಥ ಶಕ್ತಿ ಈ ಪರಿಹಾರದಲ್ಲಿ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಇದನ್ನು ರಹಸ್ಯವಾಗಿ ಮಾಡಿಕೊಳ್ಳಿ. ಸಾಕಷ್ಟು ಜನ ಕಲ್ಲುಪ್ಪನ್ನು ಬರೀ ನಾವು ಅಡುಗೆ ಇದು ಅದು ಅಂದ್ಕೊಳ್ತೀವಿ. ಆದರೆ ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಶ್ರೀ ಮಹಾಲಕ್ಷ್ಮಿ ಜೊತೆ ಬಂದಿರುವಂಥ ಕಲ್ಲುಪ್ಪಿಗೆ ತುಂಬಾ ಒಂದು ಶಕ್ತಿ ಇದೆ. ಅಂದರೆ ಆ ಕಲ್ಲುಪ್ಪನ್ನು ನಾವು ಯಾವ ರೀತಿ ಬಳಸ್ತೀವಿ ನೋಡಿ, ಆ ರೀತಿ ನಮ್ಮ ಅಭಿವೃದ್ಧಿ, ಶ್ರೀಮಂತಿಕೆ ಅನ್ನುವಂಥದ್ದು ಬರುತ್ತೆ. ಒಂದೊಂದು ರೂಪಾಯಿಯಿಂದ ಹಿಡಿದು ನಾವು ಲಕ್ಷಾಧೀಶ್ವರರು, ಕೋಟ್ಯಾಧೀಶ್ವರರನ್ನಾಗಿ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗಿದೆ. ಅದಕ್ಕೋಸ್ಕರ ಇದನ್ನು ನೀವು ಈ ಸಣ್ಣ ಪರಿಹಾರವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದು ಇಲ್ಲೇ ತಿಳಿಸ್ತೀನಿ. ಸಾಕಷ್ಟು ಜನ ಗುರುವಾರದ ದಿನ ಮುಖ್ಯವಾಗಿ ಇದರ ಜೊತೆ ಇನ್ನೊಂದು ಸಣ್ಣ ಕೆಲಸವನ್ನು ಮಾಡಿಕೊಳ್ಳಿ. ನಾವು ಪ್ರತಿನಿತ್ಯ ಗುಡಿಸುವಂಥ ಪೊರಕೆ ಇರುತ್ತಲ್ವ, ಆ ಪೊರಕೆಯನ್ನು ನಾವು ಎಲ್ಲಂದರೆ ಅಲ್ಲಿ ಹಾಕ್ಬಿಡ್ತೀವಿ. ಆದರೆ ಅದನ್ನು ಗುರುವಾರದ ದಿನಗಳಲ್ಲಿ, ಮುಖ್ಯವಾಗಿ ಪಂಚಮಿ ತಿಥಿ ಬಂದಿದೆ ಆ ದಿನ ನೀವು ರಾತ್ರಿ ಅದನ್ನು ಗುಡಿಸಿ ಒಂದು ಕಡೆ ಇಟ್ಟಿರ್ತೀವಲ್ವ, ಆ ಪೊರಕೆಯ ಕೆಳಗಡೆ ಸ್ವಲ್ಪ ನೀವು ಅರಿಶಿಣದ ನೀರನ್ನು ಪೊರಕೆ ಮೇಲೆ ಪ್ರೋಕ್ಷಣೆ ಮಾಡಿಬಿಟ್ಟಿದ್ದೆ. ಒಂದು ಹಸಿರಾಗಿರುವಂಥ ಏಲಕ್ಕಿಯನ್ನು ಪೊರಕೆ ಕೆಳಗಡೆ, ಅಂದರೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿದ್ದೆ, ಇಟ್ಬಿಟ್ಟು ಪೊರಕೆ ಮೇಲೆ
ಅಂದರೆ ಪೊರಕೆನ ಅದ್ರ ಮೇಲೆ ಇಟ್ಬಿಡಿ. ತದನಂತರ ಮಾರನೇ ದಿನ ಅದನ್ನು ತೆಗೆದು ನೀವೆಲ್ಲಾದರೂ ಹಾಕಿಬಿಡಿ, ಅಂದರೆ ಗಿಡಗಳ ಹತ್ರ. ಈ ರೀತಿ ಸಣ್ಣದಾಗಿ ಪರಿಹಾರ ಮಾಡಿಕೊಂಡ್ರೆ ಯಥೇಚ್ಛವಾಗಿ ನಮಗೆ ದುಡ್ಡಿನ ಆಕರ್ಷಣೆ ಆಗುತ್ತೆ. ಇನ್ನು ಈ ಪರಿಹಾರ ಬಂದು ನೀವು ಈ ಬೆಳಗ್ಗೆನೇ, ಗುರುವಾರ ಬೆಳಗ್ಗೆನೇ ಒಂದು ಗಾಜಿನ ಲೋಟ, ಬೌಲು ಏನಾದರೂ ತಗೊಳ್ಳಿ, ತೊಂದರೆ ಇಲ್ಲ. ಈ ಥರದ್ದೇ ಅಂತಿಲ್ಲ. ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ, ಅದರಲ್ಲಿ ಸ್ವಲ್ಪನೇ ತಗೊಳ್ಳಿ, ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ನೀವು ಬಾಗಿಲು ತೆಗೆದ ಮೇಲೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತೆಗೆದಿದ್ದ ತಕ್ಷಣ ಮಾಡ್ಕೊಳ್ಬೇಕು. ನೆನಪಲ್ಲಿಟ್ಕೊಳ್ಳಿ. ಗ್ಲಾಸಲ್ಲಿ ನೀರನ್ನು ಸ್ವಲ್ಪ ತುಂಬಿಸ್ಕೊಂಡಿದ್ದೆ, ಕಲ್ಲುಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಮ ಮನೆಯಲ್ಲಿ ಅದ್ರ ಜೊತೆ ಏನಾದರೂ ರೋಸ್ ವಾಟರ್ ಇದ್ದರೆ ಅದನ್ನು ಹಾಕಿ ಸ್ವಲ್ಪ, ಇಲ್ಲಾಂದರೆ ತೊಂದರೆ ಇಲ್ಲ. ಇಷ್ಟನ್ನು ಬರೀ ಉಪ್ಪು ಹಾಗೂ ನೀರು ಇಷ್ಟು ಮಿಕ್ಸ್ ಮಾಡಿಬಿಟ್ಟಿದೆ. ಬಾಗಿಲು ತೆಗೆದ ತಕ್ಷಣ ನಾವು ಕೇಳ್ಕೊಳ್ಬೇಕು, ನಮ್ಮ ಮನೆಗೆ ಶ್ರೀ ಮಹಾಲಕ್ಷ್ಮಿ ಬಾಮ್ಮ, ನೀನು ಒದ್ದುಕೊಂಡು ಸಂಪತ್ತನ್ನು ತಾಯಿ ತಗೊಂಡು ಬರ್ತಾಳೆ. ಈ ರೀತಿ ನಮ್ಮ ಮನೆಗೆ ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು ತಾಯಿ ಅಂತ ಕೇಳ್ಕೊಳ್ತಾ ಇದನ್ನು ನೀವು ಹಾಕಬೇಕು ಸ್ನೇಹಿತರೆ. ಬಾಗಿಲು ತೆಗೆದು ನಾವು ಎಷ್ಟೋ ಕೆಲಸಗಳು ಮಾಡ್ಕೊಂಡಾದಮೇಲೆ ಮಾಡ್ತೀವಿ ಅನ್ನೋದು ಬೇಡ. ಫಸ್ಟೇ ನಾವು ಬಾಗಿಲು ತೆಗಿಯೋದಕ್ಕೆ ಮುಂಚೆನೇ ಲೋಟದಲ್ಲಿ ನೀರು ತುಂಬಿಸ್ಕೊಂಡು ಕಲ್ಲುಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದೆ. ಸೀದಾ ತಗೊಂಡು ಬಂದು ಬಾಗಿಲ ಹತ್ರ ನಿಂತ್ಕೊಂಡು ಬಾಗಿಲನ್ನ ತೆಗೆದು ಹೊಸ್ತಿಲಿನ ಮೇಲೆ ಫಸ್ಟು ಚೆಲ್ಲಿ, ತದನಂತರ ಆ ಡೋರ್ ಇರುತ್ತಲ್ವ, ಡೋರ್ ಮೇಲೂ ಕೂಡ ನೀವು ಚೆಲ್ಲಿಕೊಳ್ಬಹುದು. ಮನೆ ಮುಂದೆ ಸ್ವಲ್ಪ ಚೆಲ್ಲಿ. ಈ ಥರ ಚೆಲ್ಲಿದಾಗ ಯಾವುದೇ ಒಂದು ರೀತಿಯ ಕೆಟ್ಟ ಶಕ್ತಿಗಳು ಏನಾದರೂ ಮನೆಯ ಹೊರಗಡೆ ಇದ್ದರೆ ನೆಗೆಟಿವು, ಅದು ಹಾಗೇ ಹೊರಟೋಗುತ್ತೆ. ಅದನ್ನೆಲ್ಲವೂ ಕೂಡ ಈ ನೀರು ಎಳ್ಕೊಳ್ಳುವಂಥ ಕೆಲಸ ಮಾಡುತ್ತೆ. ತದನಂತರ ನಿಮ್ಮ ಕೆಲಸಗಳು ಏನಿರುತ್ತೋ ಅದನ್ನು ಒಂದೊಂದೇ ಮಾಡಿಕೊಂಡು ಮನೆಯನ್ನು ನೀಟಾಗಿ ಒರೆಸ್ಕೊಳ್ಳಿ. ಈ ಥರ ಮಾಡಿದಾಗ ನೋಡಿ ಎಷ್ಟೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಒಂದೊಂದೇ ಕಷ್ಟ ಅನ್ನೋದು ನಮ್ಮ ಹತ್ರ ಕೂಡ ಸುಳಿಯೋದಿಲ್ಲ. ಅಷ್ಟು ಶಕ್ತಿದಾಯಕವಾದಂಥ ಈ ಪರಿಹಾರವನ್ನು ಮಾಡ್ಕೊಳ್ಬೇಕಾದ್ರೆ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆಲ್ಲ ಒಳ್ಳೆಯದಾಗಿದೆ, ಒಳ್ಳೆಯದಾಗ್ತಾ ಇದೆ ಅನ್ನುವಾಗ ಹೇಳ್ಕೊಳ್ಳಿ. ಯಾಕಂದರೆ ಜನರ ಒಂದು ನರದೃಷ್ಟಿ ಅನ್ನುವಂಥದ್ದೇನಿದೆ ತುಂಬ ಕೆಟ್ಟದ್ದು. ನಾವು ಮಾಡುವಂಥ ಪರಿಹಾರಗಳು ಫಸ್ಟೇ ನಾವು ಅವ್ರಿಗೆ ತಿಳಿಸಿದಾಗ ಹೊಟ್ಟೆ ಉರಿ ಬಿದ್ದುಕೊಂಡು ಇನ್ನೂ ಜಾಸ್ತಿ ಅಸೂಯೆ ಪಡ್ತಾರೆ. ಇವರು ಇನ್ನಷ್ಟು ಚೆನ್ನಾಗಾಗ್ತಾರೆ ಅನ್ನುವಂಥ ಒಂದು ಊಹೆಯಲ್ಲಿ ಇದ್ಬಿಟ್ಟು ಇವ್ರಿಗೆ ಏನೂ ಆಗಬಾರ್ದು ಅನ್ನೋ ಥರ ಇರ್ತಾರೆ. ಅದಕ್ಕೋಸ್ಕರ ಗುಟ್ಟಾಗಿ ಮಾಡ್ಕೊಳ್ಳಿ.